ಊಟಿಯಲ್ಲಿ ನಾವು ಸ್ವಂತ ಜಾಗ ತೆಗೆದು ಇಲ್ಲಿ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಇದೆಯಾ? ಪರ್ಮಿಷನ್ ಕೊಡ್ತಾರಾ? ಯಾವ ರೂಲ್ಸ್ಗಳೆಲ್ಲ ಇದೆ? ಹೋಗಕ್ಕಾಗತ್ತೆ. ಆದ್ರೆ ಇಲ್ಲಿ ಹೋಗ್ಬೇಕಾದ್ರೆ ನಮಗೆ TN43 ಲೈಸೆನ್ಸ್ ಇರುವವರಿಗೆ ಮಾತ್ರ ಇಲ್ಲಿ ನಮಗೆ ಪ್ರವೇಶ ಇರುವಂತದ್ದು. ಬೋಟ್ ಹೌಸ್ ನೋಡಿ ಇದು ನನ್ನ ಹಿಂಬದಿ ಕಾಣುವಂತ ಒಂದು ದೃಶ್ಯಾವಳಿಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೆಲ್ಲ ಊಟಿಯ ಚಾಕ್ಲೇಟು. ನೋಡ್ಬೋದು, ನಾನೀಗ ಕುದುರೆ ರೈಡ್ ಮಾಡ್ತಾ ಇದ್ದೀನಿ ಬೋಟ್ ಹೌಸ್ ಅಲ್ಲಿ ಮೊದಲ ಬಾರಿಗೆ. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಉಷಾ ವೆಂಕಟೇಶ್ವರ ಉಳಾಕ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾನು ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ಊಟಿಯ ಮತ್ತೊಂದು ವಿಲೇಜ್ ಅಲ್ಲಿ ಇದ್ದೀನಿ, ತಲಗುಂತ ಅಂತ ಹೇಳಿ. ಈ ತಲಗುಂತ ಅಂತ ಹೇಳುವಂತ ಒಂದು ಪ್ಲೇಸ್ ಅಲ್ಲಿ ಏನಪ್ಪಾ ವಿಶೇಷತೆ ಅಂತ ಹೇಳಿದ್ರೆ, ನಿಮಗೆ ಸಾಧಾರಣ ಇಲ್ಲಿ ಈ ಒಂದು ಏನು ಡಿಸೆಂಬರ್ ಇಂದ ಫೆಬ್ರವರಿ ಶಿವರಾತ್ರಿ ತನಕ ಈ ಒಂದು ಹಿಂದೆ ಕಾಣುವಂತ ಪ್ಲೇಸ್ ಏನಿದೆ ನಿಮಗೆ, ಇಲ್ಲಿ ಫುಲ್ಲು ಒಂದು ಮಂಜಿನ ಒಂದು ಮಂಜು ಗಟ್ಟಿಯಾಗಿ ನಿಂತಿರುವಂತ ಒಂದು ಜಾಗ ಇದು. ಬಹಳ ವಿಶೇಷ ಅಂತ ಹೇಳ್ಬಹುದು. ಮತ್ತೆ ತಲಗುಂದ ಅಂತ ಹೇಳಿದ್ರೆ ಇಲ್ಲಿ ಹೂಕಾರಂ ಅಂತ ಹೇಳುವಂತ ಒಂದು ಜಾಗೆಯಿಂದ ನಿಮಗೆ ಹೋಗುವಂತ ಜಾಗ ಇದೆ, ತೋರಿಸ್ಕೊಡ್ತೀನಿ. ಅಲ್ಲಿ TN43 ಲೈಸೆನ್ಸ್ ಇರುವ ಗಾಡಿ ಮತ್ತೆ ಲೈಸೆನ್ಸ್ ಇರುವವರಿಗೆ ಮಾತ್ರ ಪ್ರವೇಶ ಇರುವಂತದ್ದು. ಬೇರೆ ಯಾರೇ ಹೊರಗಿಂದ ಬಂದ್ರು ಕೂಡ ಹೊರಗೆ ರಿಜಿಸ್ಟ್ರೇಷನ್ ಆಗಿರುವಂತ ಗಾಡಿಗಳಿಗೆ ಅಲ್ಲಿ ಯಾವುದೇ ರೀತಿಯಾದಂತ ಪ್ರವೇಶ ಇಲ್ಲ. ಅಲ್ಲಿ ಇಲ್ಲಿಯವರಿಗೆ ಮಾತ್ರ ಇದು. ಯಾಕಂತ ಹೇಳಿದ್ರೆ ಅಷ್ಟು ಡೇಂಜರ್ಸ್ ಇರುವಂತ ಒಂದು 36 ಹೇರ್ ಪಿನ್ ಬೆಂಡಿರುವಂತ ಒಂದು ಜಾಗ ಅಂತ ಹೇಳಿ ಹೇಳ್ತಾರೆ. ನಾನು ಅಲ್ಲಿ ಇನ್ನೂ ಕೂಡ ಹೋಗಿಲ್ಲ, ನಾನು ಕೂಡ ಅಲ್ಲಿ ಹೋಗ್ತೀನಿ ಒಂದ್ಸಲ, ಒಂದ್ ದಿವಸ. ಬಸ್ ಇದೆ ಅಲ್ಲಿಗೆ, ಟೈಮಿಂಗ್ಸ್ ಬಸ್ ಇದೆ. ಆಮೇಲೆ ನಿಮಗೆ ನನ್ನ ಹಿಂದೆ ಕಾಣಬಹುದು ಎಲ್ಲ ನಿಮಗೆ ನೀಲಗಿರಿ ಮರಗಳು ಕಾಣಬಹುದು. ದೊಡ್ಡ ಅದ್ಭುತವಾಗಿರುವಂತ ನೀಲಗಿರಿ ಮರಗಳನ್ನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದೊಂದು ಊಟಿ ಗುಡಲೂರು ಹೋಗುವಂತ ರಸ್ತೆ. ಇದೇ ನಾನು ಹೇಳಿದ್ದು, ತಲಗುಂದದಲ್ಲಿ ಸಾಧಾರಣ ಡಿಸೆಂಬರ್ ಇಂದ ಸಾಧಾರಣ ಫೆಬ್ರವರಿ ಶಿವರಾತ್ರಿ ಕಲಿಯುವ ತನಕ ಈ ಒಂದು ಪ್ಲೇಸ್ ಅಲ್ಲಿ ನಿಮಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಳ್ಳೆ ಮಂಜು, ಒಳ್ಳೆ ಗಟ್ಟಿಯಾಗಿ ನಿಂತಿರುವಂತದ್ದು. ಮತ್ತೆ ಬೆಳಗ್ಗೆ ನೀವು ಇಲ್ಲಿ ಬಂದ್ರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ತುಂಬಾ ಕೂಲ್ ಆಗಿರುತ್ತೆ. ಆಮೇಲೆ ಇಲ್ಲಿ ವಿಲೇಜ್ ಅಲ್ಲಿ ಮನೆಗಳನ್ನೆಲ್ಲ ಕಾಣಬಹುದು. ಇದೊಂದು ತಲಗುಂದ ಪ್ಲೇಸ್ ಇದು. ನೋಡಿ, ತುಂಬಾ ಸುಂದರವಾಗಿರುವಂತ ಒಂದು ವಿಲೇಜ್ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ನಿಮಗೆ ಬೆಳೆಸಿರುವಂತ ತರಕಾರಿಗಳನ್ನ ಇಲ್ಲಿ ರೋಡ್ ಸೈಡ್ ಅಲ್ಲಿ ಮಾರ್ತಾರೆ. ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಗ್ರೀನ್ ಪೀಸ್ ಆಗಿರ್ಬೋದು, ಎಲ್ಲ ನಿಮಗೆ ಸಿಗುತ್ತೆ. ಈ ಒಂದು ನೇರವಾಗಿರುವಂತ ನಾವು ರಸ್ತೆಯಲ್ಲಿ ಹೋದ್ರೆ ಹೂಕಾಪುರಂ ಒಂದು ಹೇಳುವಂತ ಒಂದು ಜಾಗೆಯ ಮೂಲಕ ನಾವು ಆ ಕಡೆಗೆ ಹೋಗ್ತೀವಿ. ಮೈಸೂರಿಗೆ ಕೂಡ ಹೋಗಕ್ಕಾಗುತ್ತೆ. ಇದು 22 ಕಿಲೋಮೀಟರ್ ಇದೆ. ತುಂಬಾ ಅದ್ಭುತವಾಗಿರುವಂತ ಒಂದು ವ್ಯೂ ಅನ್ನ ನೋಡ್ಕೊಂಡು ಅಲ್ಲಿ ಹೋಗಕ್ಕಾಗತ್ತೆ. ಆದ್ರೆ ಇಲ್ಲಿ ಹೋಗ್ಬೇಕಾದ್ರೆ ನಮಗೆ TN43 ಲೈಸೆನ್ಸ್ ಇರುವವರಿಗೆ ಮಾತ್ರ ಇಲ್ಲಿ ನಮಗೆ ಪ್ರವೇಶ ಇರುವಂತದ್ದು. ಅಲ್ಲಿ ಚೆಕ್ ಪೋಸ್ಟ್ ಅನ್ನ ನೀವು ನೋಡಬಹುದು. ಆಮೇಲೆ ಮಸನಗುಡಿ, ಮೈಸೂರು ಎಲ್ಲ ಹೋಗುವಂತ ರಸ್ತೆ ಇದು ಲೆಫ್ಟಿಗೆ. ಇಲ್ಲಿ ಟ್ಯಾಕ್ಸಿಗಳು ಕೂಡ ನಿಮಗೆ ಅವೈಲೇಬಲ್ ಇದೆ. ಯಾರಾದ್ರೂ ಬಂದು ಹೋಗೋರಿದ್ರೆ ಟ್ಯಾಕ್ಸಿ ಮಾಡ್ಕೊಂಡು ಕೂಡ ಇಲ್ಲಿ ತಲಗುಂದದಲ್ಲಿ ಬರುವಂತ ಫಾರೆಸ್ಟ್ ನೋಡಿ. ಈ ಒಂದು ಫಾರೆಸ್ಟ್ ಅಲ್ಲಿ ಎಲ್ಲ ಕುದುರೆಗಳಿವೆ, ಸುಮಾರು ಕುದುರೆಗಳಿದೆ. ಅದೇ ರೀತಿ ಈ ರಸ್ತೆ ನೋಡಿ ಎಷ್ಟು ದೂರದವರೆಗೆ ಕಾಣುತ್ತೆ ನೋಡಿ. ಬಹಳ ಒಂದು ಅದ್ಭುತವಾಗಿರುವಂತ ಒಂದು ವಿಡಿಯೋವನ್ನ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೈಡ್ ಲೆಫ್ಟ್ಗೆ ಬಂದ್ರು ಕೂಡ ನಮಗೆ ನೀಲಗಿರಿ ಮರಗಳನ್ನ ಕಾಣಬಹುದು. ನಾನು ಬೆಳಿಗ್ಗೆ ಬರ್ಬೇಕು ಅಂತ ಅನ್ಕೊಂಡೆ. ಬೆಳಗ್ಗೆ ನಮ್ಮ ಕಡೆಯಿಂದ ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಸ್ಸಲ್ಲಿ ರಶ್ಗಳು ಜಾಸ್ತಿ. ಹಾಗಾಗಿ ಸ್ವಲ್ಪ ಎಲ್ಲಾ 3-4 ಬಸ್ಗಳನ್ನ ಬಿಟ್ಟು ಆಮೇಲೆ ಮತ್ತೊಂದು ಬಸ್ ಹತ್ಕೊಂಡು ಬಂದೆ. ಮತ್ತೆ ಅದು ಅಲ್ಲ, ಬೆಳಗ್ಗೆ ಅಂತ ಅಂದ್ರೆ ಬಸ್ ಅಲ್ಲಿ ಬರ್ಬೇಕಂದ್ರೂ ಕೂಡ ನಮ್ಮ ಮನೆಯಲ್ಲಿ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ಹೋಟೆಲ್ಗಳು ಯಾವುದು ಇಲ್ಲ. ಹೋಟೆಲ್ಗಳೆಲ್ಲ ಕೆಲವು ಹೋಟೆಲ್ಗಳೆಲ್ಲ ಬಂದಾಗಿವೆ. ಎಲ್ಲ ಅಂದ್ರೆ ಗ್ಯಾಸ್ ಇಲ್ಲದೆ ಸುಮಾರು ಈಗ ಹೋಟೆಲ್ಗಳು ಇಲ್ಲಿ ಬಾಗಿಲು ಹಾಕ್ತಾ ಬಂದಿದೆ ಈಗ.
ಕೇರಳದಲ್ಲಿ ಕೂಡ ಹೋಟೆಲ್ಗಳು ಸಿಕ್ಕಾಪಟ್ಟೆ ಎಲ್ಲ ಮುಚ್ಕೊಂಡು ಇದೆ. ಇನ್ನು ಯಾವಾಗ ಗ್ಯಾಸ್ ಸಿಗುತ್ತಾ ಗೊತ್ತಿಲ್ಲ. ತಲಗುಂದದಿಂದ ನಾನು ಮೈಸೂರಿಗೆ ಬರುವಂತ ರಸ್ತೆಯಲ್ಲಿದ್ದೀನಿ. ಇಲ್ಲಿ ನಿಮಗೆ ಅದ್ಭುತವಾಗಿರುವಂತ ನೀಲಗಿರಿ ಮರಗಳು ಹಾಗೂ ಆಮೇಲೆ ಕುದುರೆಗಳು ಎಲ್ಲ ನಿಮಗೆ ಇಲ್ಲಿ ಸಿಗುತ್ತವೆ, ಕಾಣುತ್ತೆ, ನೋಡ್ಬಹುದು. ಅದ್ಭುತವಾಗಿರುವಂತ ಒಂದು ಜಾಗ ಅಂತ ಹೇಳ್ಬಹುದು. ತಣ್ಣಗಾಗಿದೆ ನೋಡಿ. ಇದು ಹೀಗೆ ಹಿಂದೆ ಹೋದ್ರೆ ಸೀದಾ ಮೈಸೂರಿಗೆ ಹೋಗುತ್ತೆ. ಗುಡಲೂರು ಮೈಸೂರು. ನೋಡಿ ಎಷ್ಟು ವಿಶಾಲವಾಗಿದೆ, ತಣ್ಣಗಿದೆ ಇಲ್ಲಿ. ನೋಡಿ ಬಸ್ಗಳ ಆ ಕಡೆಯಿಂದ ಬರ್ತಾ ಇದೆ ನೋಡಿ. ಒಂದು ಕೇರಳ ಗಾಡಿ, ಒಂದು ತಮಿಳ್ TNTC ಬಸ್ಸು ಬರ್ತಾ ಇದೆ. ಇಲ್ಲಿ ಹೆಚ್ಚಾಗಿ ಕುದುರೆಗಳಿರ್ತವೆ, ಮತ್ತೆ ಹಸುಗಳಿರ್ತವೆ, ಎಲ್ಲ ಇರ್ತವೆ. ಇವತ್ತು ಯಾವ್ದು ಕಾಣ್ತಾ ಇಲ್ಲ ಇವತ್ತು. ಅದೇ ರೀತಿ ನಿಮಗೆ ಮುಂದೆ ಹೋದ್ರೆ TR ಬಜಾರ್ ಅಂತ ಇದೆ. ಸ್ವಲ್ಪ ಮುಂದೆ ಹೋದ್ರೆ, ಮುಂದೆ ಅಂತ ಹೇಳಿದ್ರೆ ಸುಮಾರು ಸ್ವಲ್ಪ ಹೋಗ್ಬೇಕು. ಅಲ್ಲಿ ನಿಮಗೆ ವಿಲೇಜ್ಗಳಲ್ಲೆಲ್ಲ ತರಕಾರಿ ಬೆಳೆಸ್ತಾರೆ, ಒಳ್ಳೊಳ್ಳೆ ತರಕಾರಿಗಳನ್ನ ಬೆಳೆಸ್ತಾರೆ ನೋಡಿ. ಇದು ಊಟಿಯಿಂದ ಬರುವ ರಸ್ತೆ ಹಾಗೆ ಬಂದು ನಿಮಗೆ ಹೀಗೆ ಬಂದು ಒಂದು ರೌಂಡ್ ಹಾಕೊಂಡು ಹೀಗೆ ಬರುತ್ತೆ ನೋಡಿ. ಕರ್ನಾಟಕ ಕೇರಳಕ್ಕೆ ಸಮೀಪವಾಗಿರುವ ತಮಿಳುನಾಡು ರಾಜ್ಯದ ಊಟಿಗೆ ನೀವು ಮಾರ್ಚ್ ತಿಂಗಳ ಕೊನೆಯಿಂದ ಮೇ ತಿಂಗಳ ಕೊನೆ ತನಕ ಬರಬೇಕಾದ್ರೆ ಒಂದು ಪಾಸನ್ನು ಪಡಿಬೇಕಾಗತ್ತೆ. ಅದು ಯಾವ ಪಾಸು? ಅದೇ ರೀತಿ ಊಟಿಯಲ್ಲಿ ನಾವು ಸ್ವಂತ ಮನೆಯನ್ನು ಮಾಡಿ ಇಲ್ಲಿ ಇರಬೇಕಾದ್ರೆ ಯಾವ ರೂಲ್ಸ್ಗಳಿವೆ, ಪರ್ಮಿಷನ್ ಇದೆಯಾ, ಊಟಿಯ ವಿಲೇಜಲ್ಲಿ ಯಾವ ತರಕಾರಿಗಳನ್ನು ಇಲ್ಲಿ ಬೆಳೆಸ್ತಾರೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಮುಂದೆ ಕೊಡ್ತೀನಿ. ಸದ್ಯಕ್ಕೆ ನಾನೀಗ ತಲಗುಂದ ಅನ್ನುವ ಜಾಗದಲ್ಲಿದ್ದೀನಿ. ನಮ್ಮ ಚಾನೆಲನ್ನು ಯಾರು ಮೊದಲ ಬಾರಿ ನೋಡ್ತಾ ಇದ್ದೀರಾ, ಉಷಾ ವೆಂಕಟೇಶ್ವರ ವ್ಲಾಗ್ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ. ಉಷಾ ವೆಂಕಟೇಶ್ವರ ವ್ಲಾಗ್ 32 ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಹಣ ಟ್ಯಾಕ್ಸ್ ಕಟ್ಟುವಂಥ ಅವಶ್ಯಕತೆ ಇರುವುದಿಲ್ಲ. ನಿಮಗೆ ಊಟಿಯಲ್ಲಿ ಒಳ್ಳೆ ಒಂದು ವೆಜಿಟೇರಿಯನ್ ಹೋಟೆಲ್ ಅಂದ್ರೆ ಆನಂದ ಭವನ ಅಂತ ಹೇಳಿ ಚಾರಿಂಗ್ ರೋಸ್ ಅಲ್ಲಿ ಸಿಗುತ್ತೆ. ಇಲ್ಲಿ ಒಂದು ಮಿಲ್ಸಿಗೆ 160 rupees ಮಾಡ್ತಾರೆ ಚಾರ್ಜು. ಎಲ್ಲ ಐಟಮ್ಗಳು ನಿಮಗೆ ಸಿಗುತ್ತೆ. ಅಂದ್ರೆ ಐಸ್ ಕ್ರೀಮ್ ಆಗಿರ್ಬೋದು, ಅಂದ್ರೆ ಆಮೇಲೆ ಚಪಾತಿ ಆಗಿರ್ಬೋದು, ಎಲ್ಲಾ ವೆರೈಟಿ ಐಟಮ್ಗಳು ಇರುತ್ತೆ. ಸ್ವಲ್ಪ ಕಾಸ್ಟ್ಲಿ ಐಟಮ್. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಿಮಗೆ ಈ ಆನಂದ ಭವನ ಹೋಟೆಲ್ ಅಲ್ಲಿ ನಿಮಗೆ ನಾನು ಕೇಳ್ಪಟ್ಟಿರೋದು, ನಾನು ಇನ್ನು ನೋಡಕ್ ಹೋಗಿಲ್ಲ, ಇವರು ಒಂದು ಕುಕ್ಕಿಂಗ್ ಮಾಡೋದಕ್ಕೆ, ಮಧ್ಯಾಹ್ನದ ಒಂದು ರೈಸ್ ಐಟಮ್ ಮಾಡೋದಕ್ಕೆ ಇವರು ನೀರನ್ನ ಹೊರಗಿಂದ ತರಿಸ್ತಾರೆ ಅಂತ ಹೇಳುವಂತ ಒಂದು ಮಾಹಿತಿ ಇದೆ. ಸುಮಾರು ವರ್ಷದಿಂದ ಒಬ್ರು ನನಗೆ ಹೇಳಿದಂತ ಮಾಹಿತಿ. ಹಾಗಾಗಿ ಅಲ್ಲಿ ಬಹಳಷ್ಟು ಮಂದಿ ಮಧ್ಯಾಹ್ನ ಊಟಕ್ಕೆ ಅಲ್ಲಿ ಹೋಗ್ತಾರ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ. ಆಮೇಲೆ ನಿಮಗೆ ಇನ್ನು ಚಾಕ್ಲೇಟ್ ಐಟಮ್ಗಳಾಗಿರ್ಬೋದು, ಟೀ ಹುಡಿಗಳಾಗಿರ್ಬೋದು, ಇದೆಲ್ಲ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ದೊಡ್ಡ ಬೆಟ್ಟಕ್ಕೆ ಹೋಗುವಲ್ಲಿ ನಿಮಗೆ ಒಂದು ಟೀ ಫ್ಯಾಕ್ಟ್ರಿ ಇದೆ. ಆ ಟೀ ಫ್ಯಾಕ್ಟ್ರಿಗೆ ಹೋದ್ರೆ ನಿಮಗೆ ಒಂದು ವೆರೈಟಿ ಆಗಿರುವಂತ ಒಂದು ಟೀಗಳನ್ನ ನಿಮಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾರೆ. ಅಲ್ಲಿ ಒಬ್ರು ಒಂದು ಟೀಯನ್ನ ಕುಡಿದು ಟೇಸ್ಟ್ ಮಾಡಬಹುದು. ಎಲ್ಲಾ ವೆರೈಟಿಗಳನ್ನ ಕುಡಿಯೋಕೆ ಆಗಲ್ಲ. ಮತ್ತೆ ಪ್ರವೇಶ ಶುಲ್ಕ 2 ವರ್ಷದ ಹಿಂದೆ 30 rupees ಇತ್ತು, 30 ರೂಪಾಯಿ ಇತ್ತು. ಈಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಅಲ್ಲಿಗೊಂದು ದಿವಸ ಹೋಗೋಣ. ಆಮೇಲೆ ಚಾಕ್ಲೇಟ್ ಅನ್ನ ನಿಮಗೆ ಕೊಡ್ತಾರೆ ಫ್ರೀ ಆಗಿ ಟೇಸ್ಟ್ ಮಾಡೋದಕ್ಕೆ. ಇದೆಲ್ಲ ನೋಡ್ಕೊಂಡು ಟೀ ಫ್ಯಾಕ್ಟ್ರಿಗೆ ಹೋಗಿ ಟೀ ಅಲ್ಲಿ ಯಾವ ರೀತಿ ಟೀ ಮಾಡ್ತಾರೆ, ಆಮೇಲೆ ಟೀ ಎಲೆಗಳು ಯಾವ ರೀತಿ ಇದೆ, ಇದರ ಬಗ್ಗೆ ಎಲ್ಲ ನಿಮಗೆ ಅಲ್ಲಿ ಕಾಣುತ್ತೆ. ಒಂದು ಡಿಸ್ಪ್ಲೇ ಅಲ್ಲಿ ಹಾಕಿ ತೋರಿಸ್ತಾರೆ, ನೋಡಬಹುದು. ನಿಮಗೆ ಬೇಕಾಗಿರುವಂತ ಐಟಮ್ಗಳನ್ನ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಕೂಡ ಬರಬಹುದು. ಇಷ್ಟು ದೊಡ್ಡ ಬೆಟ್ಟದಲ್ಲಿರುವ ಟೀ ಫ್ಯಾಕ್ಟರಿಯ ಒಂದು ಮಾಹಿತಿ. ಆತ್ಮೀಯ ಸ್ನೇಹಿತರೆ,
ನಾವು ಹಾಗೆ ತಲಗುಂದದಿಂದ ಊಟಿಗೆ ನಾವು ಬರಬೇಕಾದರೆ 5 ಕಿಲೋಮೀಟರ್ ಅಂತರದಲ್ಲಿ ನಮಗೆ ಸುಂದರವಾಗಿರುವಂಥ ದೃಶ್ಯಾವಳಿಯನ್ನು ನಾವು ಬಸ್ಸಿನ ಮೂಲಕ ನೋಡಿಕೊಂಡು ಬರಕಾಗುತ್ತೆ. ವಿಲೇಜ್ಗಳಲ್ಲಿ ತರಕಾರಿ ಬೆಳೆಸಿರುವಂಥ ಒಂದು ಜಾಗ ಹಾಗೂ ನೀಲಗಿರಿ ಮರಗಳು, ಅದೇ ರೀತಿ ಮರಗಳ ಮಧ್ಯ ಮನೆಗಳು, ಅದೇ ರೀತಿ ಮೆಡಿಕಲ್ ಕಾಲೇಜ್, ಹಾಸ್ಪಿಟಲ್ಗಳನ್ನು ನಾವು ನೋಡಿಕೊಂಡು ಮುಂದೆ ಸಾಗುತ್ತಾ ಊಟಿ ಕಡೆಗೆ ನಾವು ಬರ್ತೀವಿ. ಇದು ತಲಗುಂದದಿಂದ ನಾವು ಫಿಂಗರ್ ಪೋಸ್ಟ್ ಊಟಿಗೆ ಬರುವಂಥ ಜಾಗವಾಗಿದೆ. ಇದೇ ಮಧ್ಯದಲ್ಲಿ ದಾರಿ ಮಧ್ಯ ನಮಗೆ ಅನೇಕ ಮಾರಾಟ ಮಾರುವಂತಹ ಜಾಕೆಟ್ ಆಗಿರಬಹುದು, ಜರ್ಕಿನ್ ಹಾಗೂ ತಲೆಗೆ ಹಾಕುವಂಥ ಒಂದು ಟೋಪಿ, ಅದೇ ರೀತಿ ಟೀ ಕಾಫಿ ಕುಡಿಯೋಕ್ಕೆ ಹೋಟೆಲ್ಗಳು, ಚಾಕ್ಲೇಟ್ ಫ್ಯಾಕ್ಟ್ರಿ, ಈ ರೀತಿಯಾದಂಥ ಶಾಪ್ಗಳನ್ನು ನಾವು ನೋಡಿಕೊಂಡು ಬರ್ತೀವಿ. ನೋಡಿ, ಸುಂದರವಾಗಿರುವಂಥ ದೃಶ್ಯಾವಳಿಯಲ್ಲಿ ಅಲ್ಲಿ ಒಂದಿಷ್ಟು ತರಕಾರಿಗಳನ್ನು ಆ ವಿಲೇಜಲ್ಲಿ ಬೆಳೆಸಿದ್ದನ್ನು ನಾವು ಕಾಣಬಹುದು. ಹಾಗೆ ಭದ್ರಕಾಳಿ ಅಮ್ಮನವರ ಒಂದು ದೇವಸ್ಥಾನ, ಅದೇ ರೀತಿ ಚರ್ಚ್ಗಳನ್ನು ಕೂಡ ನಾವು ನೋಡಬಹುದು. ನೋಡಿ, ಈಗ ನಾನು ಬೋಟ್ ಹೌಸ್ಗೆ ಹೋಗುವಂತ ದಾರಿಯಲ್ಲಿದ್ದೀನಿ. ಇಲ್ಲಿ ಹೋಗ್ಬೇಕಾದ್ರೆ ಇದೊಂದು ಟೆಂಡರ್ ವರ್ಲ್ಡ್ ಅಂತ ಹೇಳಿ ಹೊಸದಾಗಿರುವಂತದ್ದು. ನೋಡಿ, ಬೋಟ್ ಹೌಸ್ಗೆ ನೀವು ಬಸ್ ಸ್ಟ್ಯಾಂಡ್ ಇಂದ ಆ ಕಡೆ ಬರ್ತಿದ್ರು ಕೂಡ ಬರ್ಬೋದು. ಅದೊಂದು ಸ್ವಲ್ಪ ಲಾಂಗ್ ಆಗುತ್ತೆ, 3 ಕಿಲೋಮೀಟರ್ ಆಗುತ್ತೆ. ನಿಮಗೆ ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಬಂದ್ರೆ 1 ಕಿಲೋಮೀಟರ್. ನೋಡಿ, ರೈಲ್ವೆ ಟ್ರ್ಯಾಕ್ ಕಾಣಬಹುದು, ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇದೆ. ದೃಶ್ಯಾವಳಿಯಲ್ಲಿ ನೀವೀಗ ನೋಡಬಹುದು, ಪ್ರವಾಸಿಗರು ಈ ತರ ಕುದುರೆ ಸವಾರಿಯನ್ನ ಇಲ್ಲಿ ಬೋಟ್ ಹೌಸ್ಗೆ ಬಂದ್ರೆ ಮಾಡ್ತಾ ಇರ್ತಾರೆ. ಇದು ಬೋಟ್ ಹೌಸಿಂದ ನಾವು ಬಸ್ ಸ್ಟ್ಯಾಂಡ್ಗೆ ಬರುವಂತ ದಾರಿ. ಅವರು ಎಲ್ಲಾದ್ರೂ ಒಂದು ಕಡೆ ನಿಲ್ಲಿಸ್ಕೊಂಡು ಈ ತರ ಪ್ರವಾಸಿಗರನ್ನ ಪಿಕಪ್ ಮಾಡ್ಕೊಳ್ತಾರೆ. ನಿಮಗೆ ಊಟಿಯಲ್ಲಿ ಟೋಟಲ್ ಆಗಿ 30 ಪ್ಲೇಸ್ಗಳಿದೆ. ಈ 30 ಪ್ಲೇಸ್ಗಳಲ್ಲಿ ಹೆಚ್ಚಾಗಿ ಬಂದಿರುವಂತ ಪ್ರವಾಸಿಗಳು ನೋಡುವಂತಹ ಒಂದು ಜಾಗ ಅಂತ ಹೇಳಿದ್ರೆ ನಿಮಗೆ ಒಂದು ಬೋಟ್ ಹೌಸ್, ಆಮೇಲೆ ಬೊಟಾನಿಕಲ್ ಗಾರ್ಡನ್, ಆಮೇಲೆ ರೋಸ್ ಗಾರ್ಡನ್, ಆಮೇಲೆ ಕರ್ನಾಟಕ ಗಾರ್ಡನ್, ಆಮೇಲೆ ಇನ್ನು ಇಲ್ಲಿಂದ ಕುನ್ನೂರಿಗೆ ಹೋದ್ರೆ ಒಂದು 20 ಕಿಲೋಮೀಟರ್ ಆಗುತ್ತೆ. ಕುನ್ನೂರಿಗೆ ಅಲ್ಲಿ ಹೋದ್ರೆ ಡಾಲ್ಫಿನ್ ಹೌಸ್ ಅಂತ ಇದೆ. ಆಮೇಲೆ ಇದು ಅದೊಂದು ಸ್ವಿಮ್ಸ್ ಪಾರ್ಕ್ ಅಂತ ಇದೆ. ಹೀಗೆ ಅವರವರಿಗೆ ಇಷ್ಟ ಆಗುವಂತ ಒಂದು ಜಾಗವನ್ನ ನೋಡ್ಕೊಂಡು 2 days ಅಲ್ಲಿ ಇಲ್ಲಿಂದ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಹೆಚ್ಚು ದಿವಸ ಇಲ್ಲಿ ಇದ್ರೂ ಕೂಡ ಇಲ್ಲಿ ಒಂದು ಫುಡ್ಡಿಗೂ ಮತ್ತೆ ರೂಮಿಗೆ ಸಿಕ್ಕಾಪಟ್ಟೆ ಚಾರ್ಜ್ ಇದೆ. ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಒಂದು 5 ಮಂದಿ ಬಂದ್ರು ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ಈಗಿನ ಒಂದು ಇದರಲ್ಲಿ ಖರ್ಚು ಅಂತ ಹೇಳಿದ್ರೆ 2 days 3 days ಅಂತ ಹೇಳಿದ್ರೆ ಒಂದು 15,000 rupees ಆದ್ರೂ ಬೇಕು ಊಟಿ ಬರ್ಬೇಕಾದ್ರೆ. ಏನಿಲ್ಲ, ನಾನು ಹೀಗೆ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅವರು ಗಾಡಿ ಏನಾದ್ರು ಆಟೋ ರಿಕ್ಷಾ ಏನಾದ್ರು ಬೇಕಾ ಹೋಗ್ತೀರಾ ಅಂತ ಕೇಳಿದ್ರು. ಇಲ್ಲ ಬೇಡ, ನಾವು ಇಲ್ಲಿಯವರೇ ಅಂತ. ಈಗ ನಾನು ಸದ್ಯಕ್ಕೆ ಬೋಟ್ ಹೌಸ್ಗೆ ಈಗ ನಾನು ಬಸ್ ಸ್ಟ್ಯಾಂಡ್ ಇಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಬಸ್ಸಲ್ಲಿ ಏನು ಹೋಗುವ ಅವಶ್ಯಕತೆ ಇರುವುದಿಲ್ಲ. ಯಾಕಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಕೇವಲ ವಾಕಿಂಗ್ ಅಷ್ಟೇ, ವಾಕಿಂಗ್ ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಅಂದ್ರೆ 1 ಕಿಲೋಮೀಟರ್ ಆಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದೊಂದು ನೋಡಿ, ಅಲ್ಲಿ ಟ್ರೈನ್ ಕೂಡ ಹೋಗ್ತಾ ಇದೆ, ತೋರಿಸ್ತೀನಿ. ಬೋಟ್ ಹೌಸ್ ನೋಡಿ, ಇಲ್ಲಿಂದ ಶುರು ಆಗುತ್ತೆ ನೋಡಿ ನಿಮಗೆ ಬೋಟ್ ಹೌಸ್. ಟ್ರೈನ್ ಕಾಣ್ತಾ ಇಲ್ಲ ಗೊತ್ತಿಲ್ಲ, ಈಗ ಟ್ರೈನ್ ಹೋಗ್ತಾ ಇದೆ. ಆಮೇಲೆ ನಿಮಗೇನಾದ್ರೂ ಬೋಟ್ ಹೌಸ್ ಹತ್ರ ಏನಾದ್ರೂ ರೂಮ್ಗಳನ್ನೇನಾದ್ರೂ ಮಾಡ್ಬೇಕು ಅಂತ ಇದ್ರೆ ಇಲ್ಲಿ ಕೂಡ ರೂಮ್ಗಳು ನಿಮಗೆ ಅವೈಲೇಬಲ್ ಇದೆ, ಕಾಣಬಹುದು ವಿಡಿಯೋದಲ್ಲಿ ನಿಮಗೆ. ಇಲ್ಲಿ ನಿಮಗೆ ಎಲ್ಲಿ ಹೋದ್ರೂ ಕೂಡ ರೂಮ್ಗಳಿಗೆ ಮತ್ತೆ ಊಟ ತಿಂಡಿ ಮಾಡೋದಕ್ಕೆ ಹೋಟೆಲ್ಗಳಿಗೆ ಏನೂ ತೊಂದರೆ ಇಲ್ಲ. ಆದ್ರೆ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಬೇಕಾದ್ರೆ ಸ್ವಲ್ಪ ಹುಡುಕ್ಬೇಕಾಗುತ್ತೆ. ಅಂದ್ರೆ ಹೇಳಿದ್ರೆ ಎಲ್ಲ ಕಡೆ ನಾವು ಹೋಗಿರುವಂತ ಜಾಗದಲ್ಲಿ ಎಲ್ಲ ಕಡೆ ವೆಜಿಟೇರಿಯನ್ ಹೋಟೆಲ್ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಮಾಮೂಲಿ ನಿಮಗೆ ನಾನ್ ವೆಜ್ ಹೋಟೆಲ್ಗಳು ಏನಾದ್ರು ಬೇಕು ಅಂತ ಇದ್ರೆ ಎಲ್ಲಾ ಕಡೆ ನಿಮಗೆ ಹೋಟೆಲ್ಗಳು ನಿಮಗೆ ಅವೈಲೇಬಲ್ ಇದೆ ಹೇಳಿದೆ.
ಊಟಿಯಲ್ಲಿ ಏನಾದ್ರೂ ನಮಗೆ ಸ್ವಂತ ಜಾಗ ತೆಗೆದು ಇಲ್ಲಿ ಮನೆ ಕಟ್ಟಿ ಏನಾದ್ರೂ ಮಾಡಬಹುದಾ ಅಂತ ಹೇಳಿ, ಮಾಡೋದಕ್ಕೆ ಏನಾದ್ರೂ ಪರ್ಮಿಷನ್ ಇದೆಯಾ ಅಂತ ಕೇಳುದಾದ್ರೆ ಖಂಡಿತವಾಗಿಯೂ ಇಲ್ಲೀಗ ಪರ್ಮಿಷನ್ ಇಲ್ಲ. ಇಲ್ಲಿ ಇದ್ದವರಿಗೆ ಜಾಗ, ಇಲ್ಲಿ 10 ವರ್ಷದಿಂದ ಇದ್ದವರಿಗೆ ಕೂಡ ಇಲ್ಲಿ ಪರ್ಮಿಷನ್ ಕೊಡ್ತಾ ಇಲ್ಲ. ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ, ಇದು ಒಂದು ಹಿಲ್ಸ್ ಆದ ಕಾರಣ ಬಹಳಷ್ಟು ಮಂದಿ ಇಲ್ಲಿ ಬಂದು, ಹೊರಗಡೆಯಿಂದ ಬಂದು ಇಲ್ಲಿ ಒಂದು ಜಾಗ ತೆಗೆದು ಇಲ್ಲಿ ಸ್ಟೇ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದರೆ, ಅದರ ನಿರ್ಬಂಧ 2004ರಿಂದಲೇ ನಿರ್ಬಂಧ ಮಾಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಹೊರಗಡೆಯಿಂದ ಬಂದವರಿಗೆ ಇಲ್ಲಿ ಬಂದು ಕೂತ್ಕೊಳ್ಳೋದಕ್ಕೆ, ಇಲ್ಲಿ ಯಾವುದೇ ರೀತಿಯಾದಂತ ಮನೆ ಕಟ್ಟಿ ಕೂತ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ. ಆದ್ರೆ ಅವಕಾಶ ಇಲ್ಲ ಅಂತ ಹೇಳುದಾದ್ರೆ ಖಂಡಿತ ತಪ್ಪು. ಅವಕಾಶ ಇದೆ. ಹೇಗಪ್ಪ ಅಂತ ಹೇಳಿದ್ರೆ, ನಿಮ್ಮ ಒಂದು ಸೈಟು, ನಿಮ್ಮ ಒಂದು ಜಾಗದಲ್ಲಿ ನೀವು ಮನೆ ತೆಗಿಬೇಕಂತ ಆದ್ರೆ ಇಂಜಿನಿಯರ್ ಮೂಲಕ ನೀವು ಇಲ್ಲಿ ಮನೆ ಕಟ್ಟಬೇಕಾಗುತ್ತೆ. ಇಲ್ಲಿ ಇಂಜಿನಿಯರ್ ಇದ್ದಾರೆ, ಆ ಇಂಜಿನಿಯರ್ ಮೂಲಕ ನೀವು ಮನೆಯನ್ನ ಕಟ್ಟಬೇಕಾಗುತ್ತೆ. ನಾವೇ ಏನಾದ್ರೂ ನಮ್ಮ ಜಾಗದಲ್ಲಿ ನಾವೇ ಏನಾದ್ರೂ ಮನೆ ಕಟ್ತೀವಿ, ನಾವೇ ಏನಾದ್ರೂ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಖಂಡಿತವಾಗಿ ಪರ್ಮಿಷನ್ ಅವರು ಕೊಡಲ್ಲ. ಯಾಕಂತ ಹೇಳಿದ್ರೆ, ನಮ್ಮ ಒಂದು ಜಾಗದಲ್ಲಿ ಮನೆ ಕಟ್ಟಬೇಕಾದ್ರೆ ಅವರಿಗೆ ಒಂದಿಷ್ಟು ಲಂಚಗಳನ್ನ ಕೊಡ್ಬೇಕಾಗತ್ತೆ. ಇಲ್ಲಿ ಲಂಚ ಕೊಟ್ರೆ ಮಾತ್ರ ನಿಮಗೆ ಪರ್ಮಿಷನ್ ನಿಮಗೆ ಕೊಡುವಂತದ್ದು. ಇಂಜಿನಿಯರ್ ಅನ್ನ ಹೇಳಿದ್ರೆ ಅವರಿಗೆ ಒಂದಿಷ್ಟು ದುಡ್ಡು, ಅವರಿಗೆ ಒಂದಿಷ್ಟು ಕೈಗೆ ನಾವು ಏನಾದ್ರೂ ಮನಿಯನ್ನ ಕೊಟ್ರೆ ಅವರು ಅತಿ ಬೇಗವಾಗಿ ಎಲ್ಲವನ್ನು ಕೂಡ ಅವರು ನಮಗೆ ಬೇಗವಾಗಿ ನಮಗೆ ಮನೆಯನ್ನ ಒಂದು ಮಾಡಿಕೊಡ್ತಾರೆ. ಆಮೇಲೆ ಇಲ್ಲಿ ಬೋಟ್ ಹೌಸ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಒಂದಿಷ್ಟು ಚಾರ್ಜ್ಗಳು ಕೂಡ ಇದೆ. ಅಂದ್ರೆ ನೀವು ಎಷ್ಟು ಮಂದಿ ಇದ್ದೀರಿ ಅಂತ ಹೇಳ್ಕೊಂಡು ನೋಡ್ಕೊಂಡು ನಿಮಗೆ ಅವರು ಚಾರ್ಜ್ ಮಾಡ್ತಾರೆ. ಈಗ ಇಬ್ರು ಹೋಗುದಾದ್ರೆ ಅಲ್ಲಿ ಮುಂಚೆ 200 ರೂಪಾಯಿ ಇತ್ತು, ಆಮೇಲೆ 500 ವರೆಗೆ ಚಾರ್ಜ್ ಇದೆ ಅಂತ ಅನ್ಕೊಳ್ತೀನಿ. ನೋಡೋಣ ಏನಂತ ಹೇಳಿ. ಹೆಚ್ಚಾಗಿ ಇಲ್ಲಿ ಬಂದಿರುವಂತಹ ಪ್ರವಾಸಿಗಳು ಇಷ್ಟಪಡುವಂತ ಒಂದು ಜಾಗ ಅಂತ ಹೇಳಿದ್ರೆ ಈ ಒಂದು ಬೋಟ್ ಹೌಸ್. ಬೋಟ್ ಹೌಸ್ ಅಲ್ಲಿ ಬಹಳ ಇಷ್ಟಪಡುವಂತ ಒಂದು ಜಾಗ. ಆಮೇಲೆ ಇನ್ನು ನಿಮಗೆ ಹೇಳುವುದಾದ್ರೆ, ಗುಡಲೂರಿಗೆ ಹೋಗುವಂತ ದಾರಿಯಲ್ಲಿ ಒಂದು ಶೂಟಿಂಗ್ ಪಾಯಿಂಟ್ ಅಂತ ಹೇಳುವಂತ ಒಂದು ಜಾಗ ಇದೆ. ಅಲ್ಲಿ ನಮಗೆ ಅನೇಕ ರೀತಿಯ ಮೂವಿಗಳು ಶೂಟಿಂಗ್ ಆಗಿರುವಂತ ಒಂದು ಜಾಗ ಅದು. ಸ್ನೇಹಾಲೋಕ ಆಗಿರ್ಬೋದು, ಆಮೇಲೆ ಯುಗಾದಿ ಆಗಿರ್ಬೋದು, ಆಮೇಲೆ ತಮಿಳು ಮೂವಿ ಆಗಿರ್ಬೋದು, ಮಲಯಾಳ ಮೂವಿ ಆಗಿರ್ಬೋದು, ಹೇಳ್ಕೊಂಡು ಹೋಗ್ಬೇಕಾದ್ರೆ ಸುಮಾರು ಮೂವಿಗಳು ಈ ನೀಲಗಿರಿಯಲ್ಲಿ ಶೂಟಿಂಗ್ ಆಗಿದೆ. ಆಮೇಲೆ ಇನ್ನು ಬೊಟಾನಿಕಲ್ ಗಾರ್ಡನ್. ಈ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳಿದ್ರೆ ನಿಮಗೆ ಚೇರಿಂಗ್ ಕ್ರಾಸ್ ಇಂದ ಸ್ವಲ್ಪ ಮುಂದೆ ಹೋದ್ರೆ ಸಿಗುವಂತದ್ದು. ಇದೊಂದು ಗಾರ್ಡನ್ ಅಂತ ಹೇಳಿದ್ರೆ ನಿಮಗೆ ಒಂದು ನಿಶಬ್ದವಾಗಿ ಅದರ ಒಳಗಡೆ ಹೋಗಿ ಎಲ್ಲಾ ಸುತ್ತಾಡ್ಕೊಂಡು ಒಂದು ಎಂಜಾಯ್ ಮಾಡುವಂತಹ ಒಂದು ಜಾಗ ಬೊಟಾನಿಕಲ್ ಗಾರ್ಡನ್ ಅಂತ ಹೇಳಿ, ಎಲ್ಲ ಗವರ್ಮೆಂಟ್ ಇಂದು. ಆಮೇಲೆ ರೋಸ್ ಗಾರ್ಡನ್. ಈ ರೋಸ್ ಗಾರ್ಡನ್ ಅಲ್ಲಿ ನಿಮಗೆ ಸುಮಾರು ತರತರದ ಹೂಗಳು ನೀವು ಅಲ್ಲಿ ಕಾಣಬಹುದು. ಸುಮಾರು ತರದ ಹೂಗಳನ್ನ ನೀವಲ್ಲಿ ನೋಡ್ಬಹುದು. ಈಗ ಇನ್ನೇನು, ಈಗ ಮಾರ್ಚ್ ತಿಂಗಳಿಂದ ಮೇ ತಿಂಗಳು ಲಾಸ್ಟ್ವರೆಗೆ ನಿಮಗೆ ಎಲ್ಲಾ ಒಂದು ಬೇರೆ ಬೇರೆ ಜಾತಿಯ ಹೂಗಳನ್ನ ಅಲ್ಲಿ ಅವರು ಇಟ್ಟಿರ್ತಾರೆ. ಆ ಹೂಗಳನ್ನ ನೀವು ನೋಡ್ಕೊಂಡು ಬರ್ಬೋದು. ಅಲ್ಲಿ ಕೂಡ ಟಿಕೆಟ್ ಚಾರ್ಜಸ್ ಇದೆ. ನಿಮಗೆ ಏನಾದ್ರೂ ಈ ಮಾರ್ಚ್ ತಿಂಗಳು ಲಾಸ್ಟ್ ಇಂದ ಮೇ ತಿಂಗಳು ಲಾಸ್ಟ್ ತನಕ ನೀವೇನಾದ್ರೂ ಕಾರಲ್ಲಿ ಅಥವಾ ನಿಮ್ಮ ಒಂದು ಸ್ವಂತ ವೆಹಿಕಲ್ ಅಲ್ಲಿ ನೀವು ಬರಬೇಕು ಅಂತ ಇದ್ರೆ, ಟ್ಯಾಕ್ಸಿ ಅವರಾದ್ರೆ ಪರವಾಗಿಲ್ಲ, ಅವರೇ ತಗೊಳ್ತಾರೆ. ಈಗ ಅದಕ್ಕೆ ಒಂದು ರೂಲ್ಸ್ ಮಾಡಿದ್ದಾರೆ. ಒಂದು 2 years ಆಯ್ತು. ಇದು ಯಾಕಪ್ಪ ಈ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ ಅಂತ ಹೇಳೋದಾದ್ರೆ, ನಮ್ಮ ಈ ಒಂದು ನೀಲಗಿರಿಯಲ್ಲಿ ಇತ್ತೀಚೆಗೆ ಎಲ್ಲಾ ರಾಜ್ಯಗಳಿಂದಲೂ ಈ ಒಂದು ತಾಣಕ್ಕೆ ಭೇಟಿ ಕೊಡುವ ಕಾರಣ, ಮಕ್ಕಳಿಗೆ ಎಲ್ಲವೂ ಕೂಡ ಬೇಸಿಗೆ ರಜೆ ಎಲ್ಲ ಪ್ರತಿಯೊಂದು ಇರುವ ಕಾರಣ ಇಲ್ಲಿ ಒಂದು ಬಹಳಷ್ಟು ಟ್ರಾಫಿಕ್ಗಳ ಒಂದು ತೊಂದರೆ ಆಗುತ್ತೆ. ವಾಹನಗಳನ್ನ ನಿಲ್ಲಿಸೋದಕ್ಕೆ ಸೌಕರ್ಯಗಳಿಲ್ಲ ಅನ್ನುವ ಕಾರಣಕ್ಕಾಗಿ ಏನ್ ಮಾಡಿದ್ದಾರೆ, ಒಂದು ದಿವಸಕ್ಕೆ ಇಷ್ಟೇ ಗಾಡಿಯನ್ನ ಕೆಳಗೆ, ಅಂದ್ರೆ ಗೂಡಲೂರಿಂದ ಆಗಿರ್ಬೋದು ಅಥವಾ ಈ ಕಡೆ ಕೊಯಂಬತ್ತೂರಿಂದ ಬರ್ಬೇಕಾದ್ರೆ ಮೇಟುಪಾಳ್ಯಂದ ಈ ಕಡೆ ಒಂದು 3 ಕಿಲೋಮೀಟರ್ ಬಂದ್ರೆ ಕಲಾರ ಅಂತ ಹೇಳುವ ಜಾಗ ಇದೆ. ಅಲ್ಲಿಂದ ಒಂದಿಷ್ಟು ಇದು ಮಾಡಿದ್ದಾರೆ, ರೂಲ್ಸ್ ಅನ್ನ ಮಾಡಿದ್ದಾರೆ. ಆ ರೂಲ್ಸ್ ಏನಂತ ಹೇಳಿದ್ರೆ ಈ ಪಾಸ್ ಅನ್ನ ತೆಕ್ಕೊಂಡು ನೀವು ಬರಬೇಕು ಅಂತ ಹೇಳಿ. ಈ ಪಾಸ್ ಅಂತ ಹೇಳಿದ್ರೆ ಅದಕ್ಕೆ ಏನು ನೀವು ದುಡ್ಡು ಚಾರ್ಜ್ ಏನಾದ್ರೂ ಮಾಡುವಂತದ್ದು ಏನಿಲ್ಲ ನನ್ನ ಪ್ರಕಾರವಾಗಿ. ಅದನ್ನ ನೀವು
ಮೊಬೈಲ್ ಮೂಲಕ ಅಂದ್ರೆ ಆನ್ಲೈನ್ ಮೂಲಕ ನೀವು ಅದನ್ನ ನಿಮ್ಮ ಒಂದು ವೆಹಿಕಲ್ ಏನು ನಂಬರ್ ಇದೆ ಅದನ್ನ ನೀವು ಕೊಟ್ಟು ನೀವು ಊಟಿಯಲ್ಲಿ ಎಲ್ಲಿ ಸ್ಟೇ ಆಗಿದ್ದೀರಿ ಅಂತ ಹೇಳಿ ಅದರಲ್ಲಿ ಕೇಳುತ್ತೆ. ಆಮೇಲೆ ನಿಮ್ಮ ಒಂದು ಜರ್ನಿ ಇಲ್ಲಿ ಎದ್ದು ಎಷ್ಟು ದಿವಸ ನಿಮ್ಮ ಟೂರು ಅಂತ ಹೇಳಿ ಕೇಳುತ್ತೆ. ರಿಟರ್ನ್ ನೀವು ಯಾವಾಗ ಆಗ್ತೀರಿ ಅಂತ ಹೇಳಿ ಕೇಳುತ್ತೆ. ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ನೀವು ಎಷ್ಟು ಮಂದಿ ಇದ್ದೀರಿ ಅಂತ ಹೇಳಿ ಕೇಳುತ್ತೆ. ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನ ನೀವು ಕೊಡ್ಬೇಕಾಗುತ್ತೆ. ಆ ಮಾಹಿತಿಯನ್ನ ಎಲ್ಲ ಕೊಟ್ಟು ನೀವು ಒಂದು ಅಪ್ಲಿಕೇಶನ್ ಅನ್ನ ಪಡ್ಕೊಳ್ಬೇಕಾಗುತ್ತೆ. ಆ ಅಪ್ಲಿಕೇಶನ್ ಪಡ್ಕೊಂಡ ಮೇಲೆ ನೀವು ಇಲ್ಲಿ ಮೇಲೆ ಅಂದ್ರೆ ಗುಡಲೂರು ಹೊಳೆಯಿಂದ ಬಂದ್ರು ಆಗಬಹುದು ಅಥವಾ ಮೇಟಪಾಳಿ ಹೊಳೆಯಿಂದ ಆಗಿರ್ಬೋದು. ಬಂದಾಗ ಅಲ್ಲಿ ಒಂದು ಚೆಕ್ ಪೋಸ್ಟ್ ಅಲ್ಲಿ ನಿಮ್ಮ ಒಂದು ವೆಹಿಕಲ್ ಅನ್ನ ನಿಲ್ಲಿಸಿ ತಪಾಸಣೆ ಮಾಡುವ ಸಮಯದಲ್ಲಿ ಈ ಪಾಸ್ ಅನ್ನ ನೀವು ಅಲ್ಲಿ ತೋರಿಸ್ಬೇಕಾಗುತ್ತೆ. ಈ ಪಾಸ್ ಅನ್ನ ನೀವು ಇದ್ರೇನೆ ನಿಮಗೆ ಇಲ್ಲಿ ಎಂಟ್ರಿ ಇರುತ್ತೆ. ಇಷ್ಟು ಇಲ್ಲಿಯ ಒಂದು ಈಗಿನ ಒಂದು 2 ಮಂತಿಗೆ ಮಾತ್ರವೇ ಆಗಿರುತ್ತೆ ಅದು. ಮತ್ತೆ ಅದರ ನಂತರ ಯಾವುದೇ ರೂಲ್ಸ್ ಇರುವುದಿಲ್ಲ. ಈ ಬೋಟ್ ಹೌಸ್ ಇಂದ ಇದು ಮುಂದೆ ಎಲ್ಲಿಗೆ ಹೋಗುತ್ತೆ ಈ ದಾರಿ ಅಂತ ಕೇಳುದಾದ್ರೆ ಇದು ಕಾಂದಲ್ ಹೇಳುವಂತ ಒಂದು ಜಾಗಗೆ ಈಗ ನನ್ನ ಹಿಂದೆ ಪಾಸ್ ಆಗಿರುವಂತ ಒಂದು ಬಸ್ ಏನಿದೆ ಅದು ಅಲ್ಲಿವರೆಗೂ ಹೋಗುತ್ತೆ. ಅಲ್ಲಿ ಹೋಗ್ಬೇಕಾದ್ರೆ ತುಳಸಿ ಮಠ ಅಂತ ಹೇಳುವ ಒಂದು ಶಿವಕ್ಷೇತ್ರ ಇದೆ. ಬಹಳ ಅದ್ಭುತವಾಗಿರುವಂತ ಒಂದು ಶಿವಕ್ಷೇತ್ರ. ಕೇವಲ ಈ ಬೋಟ್ ಹೌಸ್ ಇಂದ 1.5 ಕಿಲೋಮೀಟರ್ ದೂರದಲ್ಲಿ ಇರುವಂತದ್ದು. ನೋಡಿ ಇದೇ ಒಂದು ನೋಡಿ ಬೋಟ್ ಹೌಸ್ ಜಾಗ. ಇನ್ನೇನು ಪಾರ್ಕಿಂಗ್ ಮಾಡೋದಕ್ಕೆ ಇಲ್ಲಿ ಜಾಗ ಸಿಗಲ್ಲ, ಆ ತರ ಆಗಿಬಿಡುತ್ತೆ ಈಗ ನೆಕ್ಸ್ಟ್ ಮಂತ್. ಈಗಲೇ ಇಲ್ಲಿ ಪ್ರವಾಸಿಗರ ಒಂದು ದಟ್ಟಣೆ ಪ್ರಾರಂಭ ಆಗಿದೆ. ನೋಡಿ ಇದೇ ಒಂದು ಬೋಟ್ ಹೌಸ್ ನೋಡಿ. ಇಲ್ಲಿ ಎಂಟರ್ ಫೀಸ್ 25 ರೂಪಾಯಿ ಅಂತ ಹಾಕಿದ್ರೆ ಬೋರ್ಡ್ ಅಲ್ಲಿ. ಎಂಟರ್ ಫೀಸ್ 25 ರೂಪಾಯಿ. ಮತ್ತೆ ಬೋಟ್ ಅಲ್ಲಿ ಕೂತ್ಕೊಳ್ಬೇಕಾದ್ರೆ ಬೇರೆ ಚಾರ್ಜ್ ಇರುತ್ತೆ. அது போகுது நம்ம ಒಂದು வீடியோ எடுத்துட்டு போகுது அது கூட ஒரு 5 மினிட்ஸ் ஆகுது. கொஞ்சம் போட்டோ வீடியோ நல்லா பண்ணிக்கலாம். சார்ஜ் எவ்வளவு? 500 ரூபாய் சார். நீங்க கவர்மெண்ட் ரேட் போட்டுட்டு உங்களோட பிரைஸ் தான். சரி ஒன்னு பண்ணுங்க. லோக்கல்னு சொல்லிட்டீங்க. 50 ரூபாய் செடி 300. இல்ல 50 ரூபாய் பிடிக்கிறீங்க. இல்ல ஒண்ணு பே 50 ரூபாய் செடி 300. சரிங்களா? இல்ல வேண்டாம் 250 போதும். ನೋಡಬಹುದು ನಾನೀಗ ಕುದುರೆ ರೈಡ್ ಮಾಡ್ತಾ ಇದ್ದೀನಿ ಬೋಟ್ ಹೌಸ್ ಅಲ್ಲಿ ಮೊದಲ ಬಾರಿಗೆ. ಹಾಗೆ ಕುದುರೆ ರೈಡ್ ಮಾಡ್ಕೊಂಡು ವಾಪಸ್ ಬಂದಾಯ್ತು. ಇಲ್ಲಿ 250 ಇದು ಕುದುರೆ ರೈಡಿಗೆ. ಸರ್ ತಿರುಪಿ ಈಗ ಕುದುರೆ ವಿಡಿಯೋನ ಅವ್ರು ಮಾಡ್ತಾ ಇದ್ದಾರೆ. ಸ್ಟ್ರೈಟ್ ಇರ್ತೀங்க. ಸರಿ ಓಕೆ. ನಾನು ಇಷ್ಟರವರೆಗೆ ಒಂದು ಕುದುರೆ ರೈಡ್ ಅನ್ನ ನಾನು ಮಾಡೇ ಇಲ್ಲ. ಇದೊಂದು ಮೊದಲ ಬಾರಿಗೆ ಒಂದು ಕುದುರೆ ರೈಡ್ ಮಾಡೋಣ ಅಂತ ಆಯ್ತು. ಸುಮ್ಮನೆ ವೇಸ್ಟ್ ಅದು. ಇಲ್ಲಿ ಏನಂತ ಹೇಳಿದ್ರೆ ಏನು ಒಂದು 200 ರೂಪಾಯಿಗೆ ಒಂದು ಅರ್ಧ ಕಿಲೋಮೀಟರ್ನೂ ಹೋಗಲ್ಲ ಅವರು. ಒಂದು 300 ಮೀಟರ್ ಹೋಗಿ ತಿರುಗಿಸಿ ಬಂದ್ರೆ 250 ಅಂತ ಚಾರ್ಜು. ಸರಿ ಒಂದು ಪ್ರಾಣಿ ಅಲ್ವಾ ಅಂತ ಹೇಳಿ ಕುದುರೆ ಪಾಪ ಅದಕ್ಕೂ ಆಹಾರ ಎಲ್ಲ ಕೊಡ್ಬೇಕು. ಹಾಗಾಗಿ ಸರಿ ಅಂತ ಹೇಳಿ ನಾನು ಅದಕ್ಕೆ ಸರಿ ಅಂತ ಹೇಳಿ ಏನು ಚಾರ್ಜ್ ಅನ್ನ ಕಡಿಮೆ ಮಾಡಕ್ಕೆ ಹೋಗಿಲ್ಲ. 250 ರೂಪಾಯಿ ಚಾರ್ಜ್ ನಾನು ಕೊಟ್ಟೆ. ನಾನು ಊಟಿಯಲ್ಲಿ ಇರುವಂತ ತರಕಾರಿಗಳ ಬಗ್ಗೆ ಹೇಳುದಾದ್ರೆ ಇಲ್ಲಿ ಏನೆಲ್ಲ ಬೆಳೆಸ್ತಾರೆ ಅಂತ ಹೇಳಿ ಹೇಳುದಾದ್ರೆ ಕೆ ಬೀಜ,
ಆಮೇಲೆ ಬೀಟ್ರೋಟು, ಟೊಮೆಟೊ, ಮೂಲಂಗಿ, ಕ್ಯಾರೆಟ್, ನೀರುಳ್ಳಿ, ಮೆಣಸು, ಪುದೀನ, ಆಮೇಲೆ ಪಲಾಕ್ ಸೊಪ್ಪು, ಇನ್ನು ಬೆಂಡೆಕಾಯಿ, ಬದನೆಕಾಯಿ, ಎಲ್ಲ ತರಕಾರಿಗಳನ್ನ ಮಾಡ್ತಾರೆ. ಇಲ್ಲಿ ತರಕಾರಿಗಳನ್ನ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಬ್ಬರೇ ಒಂದು ತರಕಾರಿಯನ್ನ ಎಲ್ಲಾ ತರಕಾರಿಗಳನ್ನ ಮಾಡಲ್ಲ. ಅಂದ್ರೆ ಅವರ ಏನು ಒಂದು ಜಾಗದಲ್ಲಿ ಟೊಮೆಟೊ ಅಂದ್ರೆ ಟೊಮೆಟೊನೇ ಮಾಡ್ತಾರೆ, ಹೂಕೋಸ ಅಂದ್ರೆ ಹೂಕೋಸನೇ ಹಾಕ್ತಾರೆ, ಮತ್ತೆ ಟೊಮೆಟೊ ಅಂದ್ರೆ ಟೊಮೆಟೊನೇ, ಮೆಣಸು ಅಂದ್ರೆ ಹಸಿಮೆಣಸು ಅಂದ್ರೆ ಹಸಿಮೆಣಸೆ, ಆಮೇಲೆ ಪುದೀನ ಸೊಪ್ಪು ಅಂದ್ರೆ ಪುದೀನ ಸೊಪ್ಪೆ. ಹೀಗೆ ಅವರವರ ಒಂದು ಜಾಗ ಅಂತ ಹೇಳಿದ್ರೆ ಏನು ಸುಮಾರು ಜಾಗ ಏನು ಇರಲ್ಲ. ಕೆಲವರಿಗೆ ಸ್ವಲ್ಪ ಸ್ವಲ್ಪ ಜಾಗ ಇರುತ್ತೆ, ಅದರಲ್ಲಿ ಕೃಷಿ ಮಾಡ್ತಾರೆ. ಇನ್ನು ಕೆಲವರಿಗೆ ಮನೆ ಒಂದ್ ಕಡೆ ಇರುತ್ತೆ, ಮತ್ತೊಂದ್ ಕಡೆ ಜಾಗ ಇರುತ್ತೆ. ಹೀಗೆ ಅವರವರ ಒಂದು ಜಾಗದಲ್ಲಿ ಅವರವರಿಗೆ ಇಷ್ಟವಾಗಿರುವಂತ ಒಂದು ಏನು ತರಕಾರಿಗಳನ್ನ ಇಲ್ಲಿ ಮಾಡ್ತಾರೆ. ಇನ್ನು ಊಟಿಯ ವಿಶೇಷತೆ ಹಾಗೂ ವಿಲೇಜ್ ಇದರ ಬಗ್ಗೆ ಎಲ್ಲಾ ವಿಡಿಯೋವನ್ನ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇಷ್ಟ ಆದ್ರೆ ನಮ್ಮ ಒಂದು ಉಷಾ ವೆಂಕಟೇಶ್ವರ ಬ್ಲಾಗ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಉಷಾ ವೆಂಕಟೇಶ್ವರ 32 ಇನ್ಸ್ಟಾಗ್ರಾಮ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಇನ್ನೊಂದು ಹೊಸ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಧನ್ಯವಾದಗಳು.